ಪಟ್ಟದಾಟದ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಫುಲ್ ರಾಂಗ್ ಆಗಿದ್ದಾರೆ. ನಾನು ಹೈಕಮಾಂಡ್ ಹೇಳಿದಂತೆಯೇ ನಡೆದುಕೊಳ್ಳೋದು, ನಾನು ನಡೆದುಕೊಳ್ಳಬೇಕು, ಡಿಕೆಶಿಯೂ ನಡ್ಕೋಬೇಕು. ಈ ಬಗ್ಗೆ ಯಾರು ಮಾತಾಡ್ತಾರೋ ಅವರನ್ನೇ ಕೇಳಿ. ನೋಡಿ, ಪಟ್ಟದಾಟದ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯನವರು ಬಹಳ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೈಕಮಾಂಡ್ ಹೇಳಿದಂತೆಯೇ ನಡೆದುಕೊಳ್ಳೋದು, ನಾನು ನಡ್ಕೊಳ್ಬೇಕು, ಡಿಕೆ ಶಿವಕುಮಾರ್ ಅವರು ನಡ್ಕೋಬೇಕು. ಈ ಬಗ್ಗೆ ಯಾರು ಮಾತಾಡ್ತಾರೋ ಅವರನ್ನೇ ಕೇಳ್ಕೊಳ್ಳಿ ಅಂತ ಮಾಧ್ಯಮದ ಪ್ರಶ್ನೆಗೆ ಗರಂ ಆಗಿದ್ದಾರೆ ಸಿದ್ದರಾಮಯ್ಯನವರು. ನಾನು ಮಾತ್ರ ಹೈಕಮಾಂಡ್ ಹೇಳಿದಂತೆಯೇ ಕೇಳುವುದು ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಬಹಳ ಗರಂ ಆಗಿ ಮಾತಾಡಿದ್ದಾರೆ. ಏನು ಸರ್ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ? ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಶಾಸಕರೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಏನು ಹೇಳ್ತೀರಿ ಅಂದ್ರೆ ಗರಂ ಆಗ್ಬಿಟ್ಟಿದ್ದಾರೆ. ನೀವು ಪದೇ 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 ಹಾಕೊಂಡು ಇದನ್ನೇ ಕೇಳೋದು, ಏನ್ ಕೇಳೋದಿಗೆ ಇಲ್ವಾ? ಅಲ್ಲ, ಇವತ್ತು ಮಾತಾಡಿದ್ರಿ ಸರ್, ಅದಕ್ಕೆ ಅವ್ರು ಮಾಡ್ಬಿಟ್ರೆ ಕೇಳಿ, ಯಾರು ಮಾತಾಡ್ತಾರೋ ಅವ್ರಿಗೆ ಕೇಳಿ, ನನ್ಗೆ ಕೇಳೋದು. ನಾನು ಹೈಕಮಾಂಡ್ ಏನ್ ಹೇಳ್ತಾರೆ ಅದು ಕೇಳೋದು. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, ಡಿಕೆ ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡ್ಗೆ ಬಿಟ್ಟಿದ್ದ ವಿಚಾರ. ನೀವು ಪದೇ 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 ಹಾಕೊಂಡು ಇದನ್ನೇ ಕೇಳೋದು, ಏನ್ ಕೇಳೋದಿಗೆ ಇಲ್ವಾ? ಅಲ್ಲ, ಇವತ್ತು ಮಾತಾಡಿದ್ರಿ ಸರ್, ಅದಕ್ಕೆ ಅವ್ರು ಮಾಡ್ಬಿಟ್ರೆ ಕೇಳಿ, ಯಾರು ಮಾತಾಡ್ತಾರೋ ಅವ್ರಿಗೆ ಕೇಳಿ, ನನ್ಗೆ ಕೇಳೋದು. ನಾನು ಹೈಕಮಾಂಡ್ ಏನ್ ಹೇಳ್ತಾರೆ ಅದು ಕೇಳೋದು. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, ಡಿಕೆ ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡ್ಗೆ ಬಿಟ್ಟಿದ್ದ ವಿಚಾರ. ನೀವು ಪದೇ 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 ಎಸ್, ನೋಡಿದ್ರಲ್ಲ, ಇದು ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ. ಅಂದರೆ ಈ ವಿಚಾರದಿಂದ ಅವರು ಕೂಡ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಬಿಕಾಸ್ ಪ್ರತಿನಿತ್ಯ ಕಾಂಗ್ರೆಸ್ನ ಶಾಸಕರುಗಳೇ ಮಾತಾಡ್ತಾರೆ, ಸ್ವಲ್ಪ ದಿನ ಕಾಯಿರಿ, ಎಲ್ಲವೂ ಕೂಡ ಗೊತ್ತಾಗುತ್ತೆ, ದೊಡ್ಡ ಕ್ರಾಂತಿನೇ ಆಗ್ಬಿಡುತ್ತೆ ಅಂತ ಹೇಳಿ. ಮಾಧ್ಯಮದವ್ರೇನು ಹೇಳಿಲ್ವಲ್ಲ, ನಾವೇನು ಹೇಳಿಲ್ವಲ್ಲ, ಅವರ ಶಾಸಕರೇ ಮಾತಾಡಿದ್ದಾರೆ ಈ ವಿಚಾರವನ್ನು. ಅದನ್ನು ನಾವು ಸಿಎಂ ಸಿದ್ದರಾಮಯ್ಯನವ್ರಿಗೆ ಕೇಳಿದಾಗ ಅವರು ಸಿಟ್ಟಾಗಿರೋದು, ಪದೇ ಪದೇ ಕೇಳ್ತೀರಿ ಅಂತ. ಸೊ ಆ ನಿಟ್ಟಿನಲ್ಲಿ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಏನು ಹೇಳುತ್ತೋ ಅದೇ ಫೈನಲ್, ನಾನು ಕೂಡ ಅವ್ರೇನು ಹೇಳ್ತಾರೋ ಅದನ್ನೇ ಕೇಳ್ತೀನಿ, ಡಿ ಕೆ ಶಿವಕುಮಾರ್ ಕೂಡ ಅದನ್ನೇ ಕೇಳಬೇಕಾಗುತ್ತೆ. ಈ ಬಗ್ಗೆ ಯಾರ್ಯಾರು ಮಾತಾಡ್ತಾರೋ ಅವರನ್ನೇ ಹೋಗಿ ಕೇಳಿ ನೀವು ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಸ್ವಲ್ಪ ಖಾರವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.